ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ರಾಮಪ್ಪ ಒಂದು ವಿದೇಶಿ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರುವವರು. ಹುಟ್ಟುತ್ತಾ ಶ್ರೀಮಂತ. ವಯಸ್ಸು 56 ವರ್ಷ. ಕೆಲಸದಿಂದ ನಿವೃತ್ತಿ ಹೊಂದಲು ಇನ್ನು 4 ವರ್ಷಗಳಿದ್ದವು. ಪತ್ನಿ ಸುಮತಿ ವಯಸ್ಸು 52. ಸಾಮಾಜಿಕವಾಗಿ ತುಂಬಾ ಚುರುಕಾಗಿರುವವರು. ಅವರು ಶ್ರೀಮಂತ ಕುಟುಂಬದಿಂದಲೇ ಬಂದವರು. ಓರ್ವ ಮಗ ವಿಕಾಸ್, ವರ್ಷ 32. ಜರ್ಮನಿಯಲ್ಲಿ ಕೆಲಸ. ಮದುವೆಯಾಗಿ 3 ವರ್ಷಗಳಾಗಿವೆ. ಪತ್ನಿ ಸಂಜನಾ ವಯಸ್ಸು 30 ವರ್ಷ. ಬಿಲ್ಡರ್ ಮಗಳು. ಅವರಿಗೆ 1 ವರ್ಷದ ಮಗು. ಮದುವೆಯಾಗಿ 3 ವರ್ಷ ಕಳೆದರೂ ವಿಕಾಸ್ಗೆ ಪತ್ನಿಯನ್ನು ಜರ್ಮನಿಗೆ ಕರೆದುಕೊಂಡು ಹೋಗಲು ಆಗಿರಲಿಲ್ಲ. ರಾಮಪ್ಪ ಪತ್ನಿ ತೆಳ್ಳಗೆ ಬೆಳ್ಳಗೆ ಇರುವವರು, ದೇಹದಲ್ಲಿ ಮಾಂಸ ಕಡಿಮೆ. ರಾಮಪ್ಪನಿಗೆ ಮಾಂಸ ಇರುವವರು ಇಷ್ಟ. ಕಳ್ಳ ಕೃಷ್ಣ. ತನ್ನ ಕಚೇರಿಯಲ್ಲಿರುವ ಯಾವ ಹೆಣ್ಣನ್ನೂ ಬಿಟ್ಟಿಲ್ಲ. ರಾಮಪ್ಪ ನೋಡಲು ಹಾಗೆ ಸುಂದರ ವದನ, ಚೆನ್ನಾಗಿರೋ ಮೈಕಟ್ಟು, ಮೃದುವಾದ ಮಾತು. ವಿಕ್ಕಿ, ಅವನು ಮಗು ಹುಟ್ಟಿದಾಗ ಬಂದು ಹೋದವನು. ರಜೆ ಸಿಕ್ಕಿಲ್ಲದ ಕಾರಣ ಪುನಃ ಬಂದಿಲ್ಲ. ಸೊಸೆ ಸಂಜನಾನ 1 ವರ್ಷದಿಂದ ಬಾಣಂತಿ ಸೇವೆ ಎಲ್ಲಾ ಮುಗಿಸಿಕೊಂಡು ಸುಂದರವಾಗಿ ಉಬ್ಬಿದ್ದಾಳೆ. ಅವಳ ಮಗುವಾಗುವ ಮೊದಲಿನ ನೈಟಿ ಗೌನ್ಗಳೆಲ್ಲ ಬಿಗಿಯಾಗಿವೆ. ರಾಮಪ್ಪನಿಗೆ ಕಣ್ಣಿಗೆ ಬೀಳದೇ ಇರುತ್ತದೆಯೇ. ರಾಮಪ್ಪನಿಗೆ ಕಣ್ಣು ಆಗಾಗ ಸೊಸೆಯ ಮೇಲೆ ಹೋಗುತ್ತಿರುತ್ತದೆ. ಅದಕ್ಕೆ ಸರಿಯಾಗಿ ಸೊಸೆ ಹೊಸ ನೈಟಿ ಗೌನ್ ತೆಗೆದುಕೊಳ್ಳದೆ ಹಳೆ ನೈಟಿ ಗೌನ್ಗಳನ್ನೇ ಹಾಕಿಕೊಳ್ಳುತ್ತಾಳೆ. ಅವಳ ನೈಟಿ ಗೌನ್ ಅಂದರೆ ಬರೀ ಮೊಣಕಾಲಿನವರೆಗೆ ಇರುವ ಗೌನ್. ಸಂಜನಾನಿಗೆ ಗೊತ್ತು, ಅವಳ ಮಾವ ಅವಳನ್ನು ಹದ್ದಿನಂತೆ ದಿಟ್ಟಿಸುತ್ತಾನೆ ಎಂದು. ಅವಳಿಗೂ ಗಂಡು ಸಂಪರ್ಕವಿಲ್ಲದೆ 1 ವರ್ಷದ ಮೇಲೆ ಆಗಿದೆಯಲ್ಲ. ಮೈಯಲ್ಲಿ ಏನೋ ತುಡಿತ. ಮಾವನೆದುರು ಸ್ವಲ್ಪ ವಿಹಾರ ಮಾಡುತ್ತಾಳೆ. ಮಾವನಿಗೆ ಅದು ಖುಷಿ ಕೊಡುತ್ತದೆ. ಅದೆಲ್ಲ ಸುಮತಿಗೆ ತಿಳಿದಿದೆ. ಆದರೆ ಅವನ ಗಂಡನ ಬುದ್ಧಿ ಗೊತ್ತಿರುವ ಅವಳು ಅವರನ್ನು ಅವರಷ್ಟಕ್ಕೆ ಬಿಟ್ಟಿದ್ದಾಳೆ. ರಾಮಪ್ಪನಿಗೆ ಸುಮತಿಯಲ್ಲಿ ಆಸಕ್ತಿ ಕಡಿಮೆ. ಆದ ಕಾರಣ ಹೆಚ್ಚು ಮಲಿನ ಇಲ್ಲ. ಆ ದಿನ ಆದಿತ್ಯವಾರ. ಸುಮತಿ ಅವರ ಮಹಿಳಾ ಸಮಾಜದ ಕಾರ್ಯಕ್ರಮ ಇದೆ ಎಂದು ಬೆಳಗ್ಗೆನೆ ಹೋಗಿದ್ದರು. ರಾಮಪ್ಪ ಬೆಳಿಗ್ಗೆ 1 ಬಾರಿ ತನ್ನ ಕಚೇರಿಗೆ ಹೋಗಿ ಬಾಕಿ ಇದ್ದ ಕೆಲಸಗಳನ್ನೆಲ್ಲ ಮುಗಿಸಿ ಬಂದರು. ಮಧ್ಯಾಹ್ನದ ಊಟ ಮಾಡಿ ಸೊಸೆಯ ಕೋಣೆಗೆ ಹೋದರು. ಸಂಜನಾ ಹಾಸಿಗೆಯ ಮೇಲೆ ಒರಗಿಕೊಂಡು ಮಗುವನ್ನು ಮಲಗಿಸುತ್ತಿದ್ದಳು. 2 ಪರ್ವತ ನಿಂತಂತೆ ಕಾಣುತ್ತಿತ್ತು. ಗೌನ್ ಬಿಗಿಯಾಗಿ. ಈಗ ಆ 2 ಚೆಂಡುಗಳು ಹೊರಹಾರಿದ್ದವು. ಸಂಜನಾ, ಊಟ ಆಯ್ತಾ ಎಂದು ಬಾಗಿಲಿನಿಂದ ಕೇಳಿದರು ರಾಮಪ್ಪ. ಆಯ್ತು ಮಾವ ಎಂದು ನಾಚಿಕೆಯಿಂದ ಅವಳ ಎದೆಯ ಮೇಲೆ ಒಂದು ಬಾತ್ ಟವಲ್ ಎಳೆದುಕೊಂಡು ಹೇಳಿದಳು. ಪಾಪು ನಿದ್ದೆ ಮಾಡ್ತಾ ಇದೆಯೇನೋ ಎಂದು ಪಾಪುವನ್ನು ನೋಡುತ್ತಾ ಕೇಳಿದರು. ಹೌದು ಮಾವ. ನಿಮ್ದು ಊಟ ಆಯ್ತಾ ಮಾವ ಎಂದು ಮಲಗಿದ್ದಲ್ಲಿ ಎದ್ದು ಕೂತು ಕೇಳಿದಳು. ಎದ್ದು ಕೂರುವಾಗ ಟವಲ್ ಕೆಳಗೆ ಜಾರಿತು. ಅವಳ ಮತ್ತು ಸಂಜನಾ ಅದನ್ನು ಪುನಃ ಮುಚ್ಚಲು ಹೋಗಲಿಲ್ಲ. ಅವಳ ಗೌನಿನಲ್ಲಿದ್ದ ಅಚ್ಚು ಕಾಣುತ್ತಿತ್ತು. ರಾಮಪ್ಪನಿಗೆ ದೃಷ್ಟಿ ಅಲ್ಲಿಗೆ 1 ಬಾರಿ ಹೋಯಿತು. ನಿನ್ನ ಬಳಿ ಮಾತಾಡದೆ ತುಂಬ ದಿನಗಳಾಗಿದೆ ಎಂದರು. ನನ್ನ ಕೋಣೆಗೆ ಹೋಗೋಣ. ಇಲ್ಲಿ ಮಾತಾಡಿದ್ರೆ ಪಾಪುಗೆ ಎಚ್ಚರ ಆಗ್ಬೋದು ಎಂದರು. ಅವರ ಕೋಣೆಗೆ ಹೋಗಿ ಕೂತ್ಕೊಂಡು ಎಂದು ತನ್ನ ಮಂಚ ತೋರಿಸಿದರು ಮತ್ತು ತಾವು ಮಂಚದ ಮೇಲೆ ಸ್ವಲ್ಪ ದೂರದಲ್ಲಿ ಕೂತರು. ಸಂಜನಮ್ಮ, ಹೇಗಿದ್ದೀಯಮ್ಮ? ನಿಂಗೆ ತುಂಬಾ ಬೇಜಾರಿರ್ಬೇಕಲ್ಲ, ಇನ್ನು ಜರ್ಮನಿಗೆ ಹೋಗೋಕಾಗಿಲ್ಲ ಅಂತ ಎಂದು ಅವಳ ಇಡೀ ದೇಹವನ್ನು ಗಮನಿಸುತ್ತಾ ಕೇಳಿದರು. ಒಂಥರದಲ್ಲಿ ಹೌದು ಮಾವ. ಆದ್ರೆ ಪಾಪು ಚಿಕ್ಕೋನಿರುವಾಗ ನಾನು ಇಲ್ಲಿದ್ದಿದ್ದೆ ಒಳ್ಳೇದಾಯ್ತು. ಆದರೆ ಇನ್ನು ಹೋಗ್ಬೇಕು ಅನ್ಸುತ್ತೆ. ಅವರು ಬಂದು ಹತ್ತಿರ 1 ವರ್ಷ ಆಯ್ತಾವಂತಲ್ಲ ಮಾವ ಎಂದರು. ಹೌದು, ತುಂಬಾ ಹೆಚ್ಚು ಸಮಯ ಬಿಟ್ಟಿರೋಕೆ ಕಷ್ಟ ಅಲ್ವಾ? ನನಗೆ ಅರ್ಥ ಆಗುತ್ತೆ. ಚಿಕ್ಕ ವಯಸ್ಸು ಇಬ್ಬರದ್ದು ಎಂದು ನಗುತ್ತಾ ಹೇಳಿದರು. ಅದಕ್ಕೆ ಸಂಜನಾ ನಾಚಿ, ಹಾಗಲ್ಲ ಮಾವ, ಮದ್ವೆ ಆದ್ಮೇಲೆ ಜೊತೆಯಾಗಿ ಇರಬೇಕು ಎಂದಳು. ಹೌದು ಕಣಮ್ಮ ಎಂದು ಜೊತೆಗೆ ಇಲ್ಲೇ ಇದ್ರೆ ಸರಿ ಇರಲ್ಲ. ನಿಂಗೂ ಸಮಯ ಕಳೆಯೋದು ಕಷ್ಟ, ಮತ್ತೆ ರಾತ್ರಿ ಸಮಯ ಕಳೆಯೋಕ್ಕೂ ಕಷ್ಟ ಎಂದು ಚುಡಾಯಿಸುವಂತೆ ನಗುತ್ತಾ ಹೇಳಿದರು. ಓಹ್, ಹಾಗೇನಿಲ್ಲ ಮಾವ, ಮಾತಾಡ್ತಾ ಇರ್ತೀವಲ್ಲ. ಹೌದು, ಕೆಲವು ಬಾರಿ ರಾತ್ರಿ ನಿದ್ದೆನೇ ಬರಲ್ಲ ಎಂದು ನಾಚಿ ತಲೆ ಕೆಳಗೆ ಹಾಕಿ ಹೇಳಿದಳು.
ಹೀಗೆ ಹೇಳಿದೆ ಅಂತ ಬೇರೆ ತಿಳ್ಕೋಬೇಡ. ವಿಕ್ಕಿ ನಿನ್ನನ್ನು ಹೇಗೆ ಬಿಟ್ಟಿರ್ತಾನೋ ಗೊತ್ತಿಲ್ಲ. ರಜಾ ಹಾಕೋದೋ ಇಲ್ಲ ಕೆಲಸ ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಬೇರೆ ಒಳ್ಳೆ ಕೆಲಸ ನೋಡೋದೋ ಮಾಡಬಹುದಿತ್ತು. ಇಷ್ಟು ಸುಂದರ ಪತ್ನಿ, ಎಷ್ಟು ಸುಂದರ ಮೈಕಟ್ಟು, 1 ವರ್ಷದಲ್ಲಂತೂ ತುಂಬ ಸುಂದರಿಯಾಗಿದ್ದೀಯ. ನೀನು ಒಂದು ಮಗುವಿನ ಅಮ್ಮ ಅಂತ ಅನ್ನೋದೇ ಇಲ್ಲ ಎಂದು ಸ್ವಲ್ಪ ಸೊಸೆಯನ್ನು ಒಬ್ಬಿಸಿದರು. ಓ ಮಾವ, ನೀವು ಅಷ್ಟೇ. ನಿಮ್ಗೆ ಇಷ್ಟು ವಯಸ್ಸಾಗಿದೆ ಅಂತ ಯಾರು ಅನ್ಸಲ್ಲ. ನಿಮ್ಮ ಮೈಕಟ್ಟು ಒಳ್ಳೆ ಬಾಡಿ ಬಿಲ್ಡರ್ ಥರ ಇದೆ ಎಂದಳು. ಸಂಜನಾ, ಚೆನ್ನಾಗಿ ಹೇಳ್ತೀಯ. ನೀನು ನೋಡು, ನಿನ್ನ ಗೌನಲ್ಲಿ ಎಷ್ಟು ಟೈಟ್ ಆಗಿದೆ ಅಂತ ಅವಳನ್ನು ನೋಡುತ್ತಾ ಹೇಳಿದರು. ತು ಹೋಗಿ ಮಾವ, ನಿಮ್ಮ ಕಣ್ಣು ಯಾವಾಗಲೂ ಇಲ್ಲೇ ಇರತ್ತೆ. ಹೆದರಿಕೆ ಆಗಲ್ವಾ ನಿಮಗೆ ಅತ್ತೆ ನೋಡಿದ್ರೆ ಅಂತ ಎಂದಳು. ಆದರೆ ಸಂಜನನಿಗೆ ಕೋಪ ಬಂದಿಲ್ಲ ಅಂತ ಮಾವ ತನ್ನ ಮೇಲೆ ಕಣ್ಣು ಹಾಕಿದ್ದ ಎಂದಾಯಿತು. ಹಾ, ಅವನಿಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಎಂದರು. ರಾಮಪ್ಪ ಸ್ವಲ್ಪ ಸೊಸೆಯ ಹತ್ತಿರಕ್ಕೆ ಹೋಗಿ ಕುಳಿತರು. ರಾತ್ರಿಯೆಲ್ಲ ಒಬ್ಳೆ ಹೇಗೆ ಕುಳ್ತೀಯ ಸಂಜನಾ? ನಿನ್ನ ತುಂಬಿದ ದೇಹ ಹೇಗೆ ತಡ್ಕೊಂತೀಯ ಆಸೆನಾ ಎಂದು ತನ್ನ ಕೈಯಲ್ಲಿ ಅವಳ ತೊಡೆಯ ಮೇಲಿರಿಸಿ ಕೇಳಿದರು. ಕಷ್ಟ ಮಾವ, ಆದರೂ ಏನು ಮಾಡೋದು ಎಂದು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿದಳು. ನಾನಿದ್ದೀನಲ್ಲ ಸಂಜನಾ, ನಿನ್ನ ಮಾವ, ಸೊಸೆಯ ಸೇವೆ ಮಾಡಲು. ನಾನು ಇನ್ನು ಬದುಕಿದ್ದೀನಿ ಎನ್ನುತ್ತಾ ಇಬ್ಬರು ಎಂಜಾಯ್ ಮಾಡಲು ಶುರು ಮಾಡಿದರು. ಒಳ್ಳೇದಾಯ್ತು ಮಾವ, ನೀವು ಈಗ ಬಂದಿರೋದು. ಅತ್ತೆ ಬರೋದು ಹೇಗೂ ಲೇಟ್ ಅಲ್ವಾ? ನನ್ನ ದೇಹಕ್ಕೆ ಒಂದು ಗಂಡಸಿನ ಗಡಸು ತಾಗಬೇಕಿತ್ತು. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಇದಕ್ಕೆ ಮೊದಲೇ ನೀವು ನನ್ನನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡೆ. ಆದರೆ ನೀವು ತುಂಬ ಸಮಯ ತಗೊಂಡ್ರಿ. ಹಾಗೆ ಅಷ್ಟು ಬೇಗ ಸೊಸೆ ಮೇಲೆ ಕೈ ಹಾಕೋಕ್ಕೆ ಆಗುತ್ತೇನೆ? ನೋಡ್ಕೊ, ಇಳಿಸ್ಬೇಕು. ಈಗ ನೋಡು, ಸಮಯ ನೋಡಿ ಬಂತು ಎಂದನು. ಸಂಜನೆ ಅನೇಕ ದಿನಗಳ ನಂತರ ಸುಖ ಅನುಭವಿಸಿ ಶಕ್ತಿ ಇರಲಿಲ್ಲ. ಬಿದ್ದುಕೊಂಡಳು. ಸ್ವಲ್ಪ ಹೊತ್ತು ಆದ ಮೇಲೆ ಇಬ್ಬರ ಕಣ್ಣು ಬಿಟ್ಟು ಒಬ್ಬರಿಗೊಬ್ಬರು ಥ್ಯಾಂಕ್ ಯು ಮಾವ ಎಂದಳು. ಸಂಜನಮ್ಮ, ಥ್ಯಾಂಕ್ ಯು ನಾನು ನಿನಗೆ ಹೇಳಬೇಕು. ಈ ವಯಸ್ಸಾದ ಮಾವನಿಗೆ ನಿನ್ನಂತಹ ತರುಣಿ ಸುಖ ತೋರಿಸಿದ್ದೀಯಲ್ಲ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.